ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ಈ ವಿಡಿಯೋ ಒಂದು ಟ್ರಾವೆಲ್ ವಿಡಿಯೋ ಆಗಿರುತ್ತೆ. ನಾವು ಹೋಗ್ತಾ ಇರೋದು ಕೇರಳಗೆ. ನಾವು ಕೇರಳಗೆ ಗುರುವಾಯೂರ್ ಡೆಸ್ಟಿನೇಷನ್ ಇಟ್ಕೊಂಡಿದ್ದು. ಗುರುವಾಯೂರ್ ಮತ್ತು ಜಟಾಯು ಅಂತ. ನಾವು ಹೋಗಿದ್ದು ರೋಡ್ ವೇಸೇನೆ. ನಮಗೆ ಗೂಗಲ್ ಮ್ಯಾಪ್ಸಲ್ಲಿ 2 ಆಪ್ಷನ್ಸ್ ತೋರಿಸ್ತಿತ್ತು. ಮೈಸೂರು ಮೇಲೆ ಕೇರಳ ಹೋಗೋದು, ಅದು ಬಿಟ್ಟರೆ ನಾವು ತಮಿಳ್ನಾಡು ಕೊಯಮತ್ತೂರು ಮೇಲೆ ಗುರುವಾಯೂರ್ ರೀಚ್ ಆಗೋದಕ್ಕೆ ಅಂತ ತೋರಿಸ್ತಿತ್ತು. ಬಟ್ ನಾವು ಕೊಯಮತ್ತೂರು ರೂಟ್ನ ಚೂಸ್ ಮಾಡ್ಕೊಂಡ್ವಿ. ಡಿಸ್ಟೆನ್ಸ್ ಎರಡು ಸೇಮ್ ಬಂತು, ಬಟ್ ರೋಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ತೋರಿಸ್ತು. ಸೊ ನಾವು ಆ ರೂಟ್ನ ಚೂಸ್ ಮಾಡಿಕೊಂಡು ರೋಡ್ ವೇಸಲ್ಲಿ ನಮ್ಮ ಕಾರಲ್ಲಿ ನಾವು ಹೋಗಿದ್ದು ಅಲ್ಲಿ ಗುರುವಾಯೂರ್ಗೆ. ಸೊ ಅಲ್ಲಿಗೆ ಜರ್ನಿ ಬೆಳಗ್ಗೆ ಬೇಗ ಎದ್ದು ಹೊರಟು ಆನ್ ದ ವೇ ನಾವು A to B ಅಲ್ಲಿ ತಿಂಡಿ ತಿನ್ಕೊಂಡ್ವಿ. ತಿಂಡಿಗೆ ನಾವು ಮಾಮೂಲಿ ಇಡ್ಲಿ, ವಡ, ದೋಸೆ ಮತ್ತೆ ಒಂದು ಕಾಫಿ ತಗೊಂಡು ನಾವು ತಿಂಡಿನ ಎಂಡ್ ಮಾಡಿ ಅಲ್ಲಿಂದ ಹೊರಟ್ವಿ. ನಮ್ಮದು ರೋಡ್ ವೇಸ್ ಇದ್ದಿದ್ದು ತುಂಬ ಲಾಂಗ್ ಡಿಸ್ಟೆನ್ಸ್ ಇದ್ದಿದ್ದು. ನಮಗೆ ದಿನ ಪೂರ್ತಿ ಟ್ರಾವೆಲಿಂಗೇ ಆಗೋಯ್ತು. ನೀವೇನಾದರೂ ಈ ಥರ ಗುರುವಾಯೂರ್ ಕಡೆ ಎಲ್ಲಾದರೂ ಟ್ರಾವೆಲ್ ಮಾಡ್ತೀರಾ ಅಂತ ಅಂದರೆ ಬೇರೆ ಥರ ಪ್ಲ್ಯಾನ್ ಮಾಡಿ. ನಾನು ನಿಮಗೆ ಕಾರಲ್ಲಿ ಹೋಗಿ ಅಂತ ಸಜೆಸ್ಟ್ ಮಾಡಲ್ಲ. ಬಿಕಾಸ್ ಯಾಕೆಂತಂದರೆ ದಿನ ಪೂರ್ತಿ ನಮ್ಮದು ಟ್ರಾವೆಲೇ ಆಗುತ್ತೆ. ನಾವು ಬೇರೆ ಪ್ಲೇಸಸ್ನ ಏನು ಕವರ್ ಮಾಡೋಕ್ಕಾಗಿಲ್ಲ. ನಮ್ದು ಇದು ಸಡನ್ ಪ್ಲ್ಯಾನ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಕಾರ್ ತೊಗೊಂಡು ಹೊರಟ್ವಿ. ಹಾಗೇನೆ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಇಬ್ಬರೂ ಕಾರ್ ಡ್ರೈವ್ ಮಾಡೋದ್ರಿಂದ ಸೊ ಶಿಫ್ಟ್ ವೈಸ್ ಅಲ್ಲಿ ಕಾರ್ ಡ್ರೈವ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೊರಟಿದ್ದು ನಾವು. ಸೊ ನಾವು ಗುರುವಾಯೂರ್ ರೀಚ್ ಆಗೋ ವರ್ಷಲ್ಲೇ ನೈಟ್ ಆಗೋಗ್ಬಿಟ್ಟಿತ್ತು. ಇರ್ಲಿ ಒಂದು ಟೆಂಪಲ್ ಹತ್ರ ಒಂದು ವಿಸಿಟ್ ಹಾಕೋಣ ಅಂತ ಹೋದ್ವಿ. ಟೆಂಪಲ್ ಕ್ಲೋಸ್ ಆಗಿತ್ತು, ಬಟ್ ಈ ಬ್ಯೂಟಿಫುಲ್ ಎಲಿಫೆಂಟ್ ಕಾಣಿಸ್ತು ನಮಗೆ ಅಲ್ಲಿ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ರು. ನೋಡಿ ಖುಷಿ ಆಯಿತು. ಅಟ್ಲೀಸ್ಟ್ ಇದಾದರೂ ನೋಡೋಕೆ ಸಿಕ್ತು ಅಂತ. ಬೆಳಗ್ಗೆ ಆಗಿದ್ರೆ ನಮಗೆ ನೋಡೋಕೆ ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ಇಲ್ಲಿ 2 ಎಲಿಫೆಂಟ್ಸ್ ಇತ್ತು, ಅದನ್ನ ನೋಡಿ ಆಮೇಲೆ ಅಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ನು ಸಹ ನಡೆಸ್ತಾ ಇದ್ರು. ಅಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅದನ್ನ ಸ್ವಲ್ಪ ಕುತ್ಕೊಂಡು ನೋಡ್ಕೊಂಡಿದ್ವಿ ನಾವಲ್ಲಿ. ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಅದೇ ಲಾಸ್ಟ್ ಪರ್ಫಾರ್ಮೆನ್ಸ್ ಆಗಿತ್ತು ಅದು. ಸೊ ಆ ಲಾಸ್ಟ್ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಅದು ಆಲ್ರೆಡಿ ಎಂಡಿಂಗ್ ಟೈಮ್ ಬಂದ್ಬಿಟ್ಟಿತ್ತು. ದಟ್ಸ್ ಓಕೆ. ನೋಡಿದಷ್ಟು ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನಾವು ನಿಯರ್ ಬೈ ಹೋಟ್ಲಿಗೆ ಹೋದ್ವಿ ಊಟ ಮಾಡೋಣ ಅಂತ. ಡಿನ್ನರ್ ಟೈಮ್. ಸೊ ಅಲ್ಲಿ ನಾವು ಸಿಂಪಲ್ಲಾಗಿ ರೋಟಿ, ಕರಿ ಮತ್ತು ಜ್ಯೂಸಸ್ ತೊಗೊಂಡ್ವಿ. ವಾಟರ್ಮಿಲನ್ ಜ್ಯೂಸ್ ಎಲ್ಲನೂ ದಿನ ಪೂರ್ತಿ ಕಾರಲ್ಲಿ ಇರೋದ್ರಿಂದ ಸ್ವಲ್ಪ ಹೈಡ್ರೇಷನ್ಗೋಸ್ಕರ ಜ್ಯೂಸ್ ತೊಗೊಂಡ್ವಿ. ಜ್ಯೂಸ್ ಕುಡಿದು ಆಮೇಲೆ ನಾವು ರೂಮ್ ಮಾಡೋಕ್ಕೆ ಅಂತ ನಾವು ಹೊರಟ್ವಿ. ಆ್ಯಂಡ್ ಏನು ಅಂತ ಅಂದರೆ ಈ ಕೇರಳ ಕಡೆ ಇದು ಒಂದು ವಾಟರ್ ಕೊಡ್ತಾರೆ, ಹಾಟ್ ವಾಟರ್. ಎಲ್ಲ ಹೋಟ್ಲಲ್ಲೂ ಕೊಡ್ತಾರೆ. ಅದು ಐ ಡೋಂಟ್ ನೋ ಅದೇನು ವಾಟರ್ ಅಂತ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಬಟ್ ಅದು ಮೈಗೆ ಒಳ್ಳೇದು ಅಂತ ಎಲ್ಲ ಹೋಟ್ಲಲ್ಲೂ ಅದೇ ವಾಟರ್ ಕೊಡ್ತಾರೆ. ಚೆನ್ನಾಗಿತ್ತು. ಆ್ಯಂಡ್ ನಾವು ಮಾಡಿದ್ದ ರೂಮ್ ಬಂದು ಹೋಟೆಲ್ ಹಾರಿಝಾನ್ ಇಂಟರ್ನ್ಯಾಷನಲ್ ಅಂತ. ಅಲ್ಲಿ ನಾವು ನಮ್ಮ ರೂಮ್ ಮಾಡಿದ್ವಿ. ಸೊ ನನ್ನ ರೂಮ್ ಟೂರ್ ತೋರಿಸ್ತೀನಿ ಇವಾಗ ನಿಮ್ಮ ಜೊತೆ. ಸೊ ದಿಸ್ ಇಸ್ ಅವರ್ ರೂಮ್. ನಮ್ಮ ರೂಮಿಗೆ ನಾವು ಎಂಟ್ರಿ ಕೊಡುವ ಇವಾಗ. ರೂಮ್ ಡೋರ್ ಓಪನ್ ಮಾಡಿದ ತಕ್ಷಣ ಈ ಥರದ್ದೊಂದು ವ್ಯೂ ಇತ್ತು. ಅದು ಎದುರುಗಡೆ ಇದ್ದದ್ದು ಬಾತ್ರೂಮು. ಆ್ಯಂಡ್ ಸೈಡಲ್ಲಿರೋ ಚೇರ್ಸ್ ಇದೆ, ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಆ್ಯಂಡ್ 4 ಬೆಡ್ಸ್ ಇದೆ ನಮ್ಮ 4 ಜನ ಇರೋದ್ರಿಂದ. ಆ್ಯಂಡ್ ನಮ್ಮ ಲಗೇಜ್ ಇಡೋದಕ್ಕೆ ವಾರ್ಡ್ರೋಬ್, TV ಎಲ್ಲ ಇದೆ. AC ಇತ್ತು. ತುಂಬ ಕೋಸಿಯಾಗಿ ಕಂಫರ್ಟಬಲ್ ಆಗಿ ನಿದ್ದೆ ಮಾಡಿದ್ವಿ. ಆ್ಯಂಡ್ ತುಂಬ ಬೆಳಗ್ಗೆನೂ ಎದ್ದೇಳಬೇಕಾಗಿತ್ತು ನಾವು. ಆ್ಯಂಡ್ ಏನು ಅಂತಂದರೆ ನಮಗೆ ಈ ಸಲ ರೂಮಲ್ಲಿ ನಮಗೆ ಫ್ರೀ ಟಿಫನ್ ಕೊಟ್ಟಿದ್ರು. ಅಲ್ಲಿ ಕೂಪನ್ಸ್ ಕೊಟ್ಟಿದ್ರು. ದಟ್ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಟಿಫನ್ಸ್ ಅಂತ ಅಂದ್ಬಿಟ್ಟು. ಸೊ ಆ ಕೂಪನ್ ಕೊಟ್ಟರೆ ಅವ್ರು ನಮಗೆ ಟಿಫನ್ ಕೊಡ್ತಾರೆ. ಸೊ ಅಲ್ಲಿ ಬೆಳಗ್ಗೆ ಬೇಗನೆ ಬೊಫೆ ಸಿಸ್ಟಮಲ್ಲಿ ಎಲ್ಲ ರೆಡಿ ಮಾಡಿ ಇಕ್ಕಿದ್ರು. ಇಡ್ಲಿ, ದೋಸೆ ಮತ್ತು ಕೇರಳ ಸ್ಪೆಷಲ್ ಪುಟ್ಟು ಎಲ್ಲನೂ. ಅದನ್ನೆಲ್ಲನೂ ನಾವು ಪ್ಲೇಟ್ಗೆ ಹಾಕ್ಕೊಂಡು ತಿಂದ್ಬಿಟ್ವಿ. ಬಿಕಾಸ್ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬಂದು ತಿಂತೀವಿ ಅಂತಂದರೆ ಅಲ್ಲಿ ಎಷ್ಟು ಟೈಮ್ ಆಗುತ್ತೆ ಅಂತ ನಮಗೇನು ಗೊತ್ತಿರಲಿಲ್ಲ. ಸೊ ತಿನ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಹೋದ್ವಿ. ಅಲ್ಲಿ ತುಂಬ ಜನ ಇದ್ರು. ಸೀರಿಯಸ್ಲಿ ತುಂಬ ಜನ ಇದ್ರು. ಸೊ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋಗಿದ್ದು. ನಾವು ಯಾಕೆಂದರೆ 3 ಡೇಸ್ಗೆ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಅದು ಲಾಂಗ್ ಡಿಸ್ಟೆನ್ಸಿಗೆ ಬಂದಿದ್ದೀವಿ. ಬರೀ ಟ್ರಾವೆಲಿಂಗೇ ಆಗುತ್ತೆ. ಸೊ ಇನ್ನು ಕ್ಯೂಗಲ್ಲಿ ನಿಂತ್ಕೊಂಡ್ರಿ ಅಂತಂದರೆ ಒಂದಿನ ಪೂರ್ತಿ ಹೋಯ್ತು. ಯಾಕಂದರೆ ಅಷ್ಟು ಜನ ಇದ್ರು ಅಲ್ಲಿ. ಅದಕ್ಕೋಸ್ಕರ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋದ್ವಿ. ಆ್ಯಂಡ್ ಟೆಂಪಲಲ್ಲಿ ಫೋನ್ ಅಲೌ ಇಲ್ಲ ಅಲ್ಲಿ ಫೋನ್ಗೆ ಸಪ್ರೇಟ್ ಲಾಕರಲ್ಲಿ ಫೋನ್ ಇಟ್ಬಿಟ್ಟು ಹೋಗಬೇಕು. ಸೊ ಬೆಟರ್ ನಾವು ರೂಮಲ್ಲೇ ಇಟ್ಬಿಟ್ಟು ಹೋಗೋದು ಅಂತ ರೂಮಲ್ಲೇ ಇಟ್ಬಿಟ್ಟು ಹೋಗಿದ್ವಿ ನಾವು ಫೋನ್ಸ್ನೆಲ್ಲನೂ. ಆಮೇಲೆ ಗುರುವಾಯೂರ್
ಶ್ರೀಕೃಷ್ಣನ್ ದರ್ಶನ ಮಾಡಿಕೊಂಡು ನಾವು ಅಲ್ಲಿ ನಿಯರ್ ಬೈ ಒಂದು ಎಲಿಫೆಂಟ್ ಕ್ಯಾಂಪ್ ಇತ್ತು, ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಎಲಿಫೆಂಟ್ ಕ್ಯಾಂಪ್ಗೆ ಟಿಕೆಟ್ಸ್ ಇದೆ, ಜಸ್ಟ್ 10 to 20 rupees ಅಷ್ಟೇ. ಸೊ ಒಬ್ಬರಿಗೆ ಅದು ಟಿಕೆಟ್ ತೊಗೊಂಡು ನಾವು ಹೋದ್ವಿ ಅಲ್ಲಿ ಎಲಿಫೆಂಟ್ ಕ್ಯಾಂಪ್ಗೆ. ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಲೇಕ್ ಇದೆ ಆ್ಯಂಡ್ ಇಷ್ಟೊಂದು ಎಲಿಫೆಂಟ್ಸ್ ಇದೆ. ಒಂದೊಂದು ಎಲಿಫೆಂಟ್ಸ್ ಒಂದೊಂದು ಮಾಡ್ತಿದೆ, ಒಂದೊಂದು ಎಲಿಫೆಂಟ್ಸ್ ಡ್ಯಾನ್ಸ್ ಮಾಡ್ತಿದೆ, ಒಂದು ಎಲಿಫೆಂಟ್ ತಿಂತಾ ಇದೆ, ಒಂದೊಂದು ಎಲಿಫೆಂಟ್ ಫೋಟೋ ಪೋಸ್ ಕೊಡ್ತಾ ಇದೆ. ಬಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆಲ್ಮೋಸ್ಟ್ ಜಾಸ್ತಿ ಎಲಿಫೆಂಟ್ಸ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇತ್ತು. ಡ್ಯಾನ್ಸಿಂಗ್ ಎಲಿಫೆಂಟ್ಸ್ ಇತ್ತು ಅಲ್ಲಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು, ಡ್ಯಾನ್ಸ್ ಮಾಡ್ತಾ ಇದ್ರೆ ಖುಷಿ ಆಗ್ತಾ ಇತ್ತು. ದಟ್ ವಾಸ್ ಸೋ ಸ್ವೀಟ್, ಅದು ಡ್ಯಾನ್ಸ್ ಮಾಡ್ತಿತ್ತು. ಅಲ್ಲಿ ಲೇಕ್ ಆಗಿರಲಿ ಪ್ರತಿಯೊಂದು ಫೆಸಿಲಿಟೀಸು ಎಲಿಫೆಂಟ್ಗೋಸ್ಕರನೇ ಇತ್ತು, ಅದಕ್ಕೆ ಸ್ನಾನ ಮಾಡ್ಸೋಕ್ಕೆ ಎಲ್ಲದಕ್ಕೂ ಅಂತಲೂ. ಆ್ಯಂಡ್ ಅಲ್ಲೇ ನಿಯರ್ ಬೈ ಒಂದು ಕಳ್ಳಿ ರೋಸ್ಟೆಡ್ ಪೀನಟ್ಸ್ ಪ್ಯಾಕೆಟ್ನ ತೊಗೊಂಡ್ವಿ ಆನ್ ದ ವೇ ಮಂಜಿಂಗೆ ಅಂತ. ಆ್ಯಂಡ್ ಅಲ್ಲೇ ಎಳ್ನೀರು ಸಹ ಕುಡಿದ್ವಿ ನಾವು. ಅದಾದಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಹೊರಟ್ವಿ. ನೆಕ್ಸ್ಟು ನಮಗೆ ಪ್ಲ್ಯಾನ್ ಇದ್ದಿದ್ದು ಆಲೇಪಿಗೆ ಹೋಗಿ ಆಮೇಲೆ ಜಟಾಯಿಗೆ ಹೋಗಬೇಕು ಅಂತ. ಆಲೇಪಿಯಲ್ಲಿ ಬೋಟ್ ಹೌಸಲ್ಲಿ ಸ್ಟೇ ಮಾಡಬೇಕು ಅಂತ ನಮಗೆ ಪ್ಲ್ಯಾನ್ ಇದ್ದಿದ್ದು. ಆ್ಯಂಡ್ ನಾವು ಆಲಪಿ ಸ್ಕಿಪ್ ಮಾಡಿ ಜಟಾಯಿಗೆ ಹೋಗಬೇಕು ಅಂತ ಅಂದ್ರೂ ಆಲ್ಮೋಸ್ಟ್ ಸೇಮ್ ರೂಟಲ್ಲೇ ಆಗುತ್ತೆ. ಸ್ಟೇ ಮಾಡಿಬಿಟ್ಟು ಹೋಗೋಣ ಆಲೇಪಿಲಿ ಅಂತ ನಾವು ಅಂದ್ಕೊಂಡು ಆಲೇಪಿಗೆ ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ದಟ್ ಆಲೇಪಿಯಲ್ಲಿ ದಟ್ ಒನ್ ಡೇ ಫುಲ್ ಆಕ್ಟಿವಿಟೀಸ್ ಇದೆ, ಬರೀ ಮಲ್ಗೆ ಎದ್ದೋಗ್ತೀವಿ ಅಂತ ಅಂದರೆ ವೇಸ್ಟು ಬೋಟ್ ಹೌಸಲ್ಲಿ ಸ್ಟೇ ಆಗೋದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾವು ಆಲೇಪಿನ ಸ್ಕಿಪ್ ಮಾಡಿದ್ವಿ. ಬೋಟ್ ಹೌಸಲ್ಲಿ ಏನು ಸ್ಟೇ ಮಾಡೋದಕ್ಕೆ ಹೋಗಲಿಲ್ಲ ನಾವು. ಅದಕ್ಕೆ ನಾವು ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ಆಲೇಪಿಲಿ ಮಾಮೂಲಿ ರೂಮಲ್ಲಿ ಸ್ಟೇ ಆದ್ವಿ. ಬಿಕಾಸ್ ಜಟಾಯಿಗೆ ಹೋಗೋಕ್ಕೆ ನಮಗೆ ನೈಟ್ ಆಗಿತ್ತು, ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಸ್ಟೇ ಆಗಿ ಬೆಳಿಗ್ಗೆ ಬೇಗ ಎದ್ದು ಜಟಾಯಿಗೆ ಹೋಗ್ಬೇಕು ಅಂತ ಇದ್ದಿದ್ದು. ಸೊ ಜಸ್ಟ್ ಅದು ಬೆಳಗ್ಗೆ ಬೇಗ ಎದ್ದೋಗ್ತೀವಿ, ಬೋಟ್ ಹೌಸ್ ಅಂತಂದರೆ ವೇಸ್ಟೇ ಅಂತ ಅಂದ್ಬಿಟ್ಟು ಮಾಮೂಲಿ ರೂಮ್ ತೊಗೊಂಡಿದ್ದು ನಾವು. ಡಿನ್ನರ್ಗೆ ನಾವು ಬೈಟು ಟೊಮೆಟೊ ಸೂಪ್, ರೋಟಿ, ಕರಿ ಮತ್ತು ಬಾದಾಮ್ ಮಿಲ್ಕ್ ತೊಗೊಂಡ್ವಿ. ಆ್ಯಂಡ್ ಹಾಗೆ ಅಲ್ಲದೆ ಹೋಟೆಲಲ್ಲೇ ರೂಮ್ ಮಾಡಿದ್ವಿ. ರೂಮ್ ಚಿಕ್ಕದಾಗಿತ್ತು, ಒಂದು ಎಕ್ಸ್ಟ್ರಾ ಬೆಡ್ ತೊಗೊಂಡಿದ್ವಿ. ಬಟ್ ತುಂಬ ಕಂಫರ್ಟಬಲ್ ಆಗಿತ್ತು, ನಮಗೆ ಅಡ್ಜಸ್ಟ್ ಮಾಡ್ಕೊಂಡ್ವಿ ಆ ಥರ ಎಲ್ಲ ಏನಿರಲಿಲ್ಲ. ಆ್ಯಂಡ್ ಇದು ಬಾತ್ರೂಮು ದೊಡ್ಡದಾಗಿತ್ತು, ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಆ್ಯಂಡ್ ಈ ರೂಮಲ್ಲಿ ನಮಗೆ ಕೆಟಲ್ ಆ್ಯಂಡ್ ಕಾಫಿ ಪೌಡರ್, ಟೀ, ಇನ್ಸ್ಟೆಂಟ್ ಟೀ ಮಾಡ್ಕೊಳಕ್ಕೆಲ್ಲ ವ್ಯವಸ್ಥೆನೂ ಎಲ್ಲ ಕೊಟ್ಟಿದ್ರು, ಚೆನ್ನಾಗಿತ್ತು. ಮಲಗಿ ಬೆಳಗ್ಗೆ ಬೇಗ ಚೆಕ್ಔಟ್ ಆದ್ವಿ. ಚೆಕ್ಔಟ್ ಆಗಿ ನಾವು ಜಟಾಯು ಕಡೆ ಹೊರಟ್ವಿ. ಜಟಾಯು ಓಪನ್ ಟೈಮ್ ಇದ್ದದ್ದು 9:30ಗೆ, ನಾವು ಅಷ್ಟರಲ್ಲಿ ರೀಚ್ ಆಗಬೇಕು ಅಂತ ಮಾರ್ನಿಂಗ್ 6:30ಗೆ ನಾವು ಹೊರಟ್ವಿ. 6:30ಗೆ ಹೊರಟೋದು, ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ 9:50 ಹಾಗೆ ಆಗಿತ್ತು. ಮಧ್ಯದಲ್ಲಿ ಟಿಫನು ಎಲ್ಲ ತಿಂದ್ಕೊಂಡು ಹೋಗೋಷ್ಟಕ್ಕೆ. ಸೊ ಅಲ್ಲಿಗೆ ರೀಚ್ ಆದ್ವಿ ಜಟಾಯು ಅರ್ತ್ ಸೆಂಟರ್ಗೆ. ನಾವು 9:50 ಹೋಗೋಷ್ಟರಲ್ಲೇ ಎಷ್ಟೋ ಜನ ಆಲ್ರೆಡಿ ಕ್ಯೂ ಅಲ್ಲಿ ನಿಂತಿದ್ರು ಟಿಕೆಟ್ ತೊಗೊಳಕ್ಕಂತಾನೆ. ನೋಡಿ ಎಷ್ಟು ಜನ ಇದ್ರು ಆಲ್ರೆಡಿ ಇಲ್ಲಿ. ಆ್ಯಂಡ್ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಅಲ್ಲಿ ಟಿಕೆಟ್ ತೊಗೊಂಡು ಹೊರಟ್ವಿ. ಆ್ಯಂಡ್ ಇಲ್ಲಿ ಏನೇನಕ್ಕೆ ಟಿಕೆಟ್ ತೊಗೋಬೇಕು ಅಂತ ಅಂದರೆ, ಜಟಾಯು ವೇಟ್ ಸೆಂಟರ್ಗೆ ಎಂಟರ್ ಮಾಡೋದಕ್ಕೆ ಒಂದು ಟಿಕೆಟ್ ಬರುತ್ತೆ. ಆ್ಯಂಡ್ ಅಲ್ಲಿ ಮೇಲ್ಗಡೆ ಹೋಗೋದಕ್ಕೆ ನಮಗೆ 2 ಆಪ್ಷನ್ಸ್ ಇರುತ್ತೆ. ನಾವು ವಾಕಲ್ಲಾದರೂ ಹೋಗ್ಬೋದು ಅಥವಾ ಕೇಬಲ್ ಕಾರ್ ಆದರೂ ತೊಗೊಂಡು ಹೋಗ್ಬೋದು. ವಾಕಲ್ಲಿ ಹೋಗ್ಬೇಕು ಅಂದರೆ ಟಿಕೆಟ್ ತೊಗೊಳ್ಳೇಬೇಕು, ಬಟ್ ಅಮೌಂಟ್ ಕಮ್ಮಿ ಬರುತ್ತೆ. ನಾವು ಕೇಬಲ್ ಕಾರಲ್ಲಿ ಹೋಗಿ ಹೇಗೆ ಅಂತಂದರೆ, ಸ್ಟಾರ್ಟಿಂಗ್ ಎಂಟ್ರಿಗೆ ನಾವು ಜಸ್ಟ್ ಎಂಟ್ರಿ ಟಿಕೆಟ್ ತೊಗೋತೀವಿ, ಆಮೇಲೆ ನಾವು ಚೂಸ್ ಮಾಡಿ ಮತ್ತೆ ನಾವು ಟಿಕೆಟ್ ತೊಗೋಬೇಕು. ಕೇಬಲ್ ಕಾರ್ಗೆ ಅಂತಲೇ ನಾವು ಮತ್ತೆ ಇನ್ನೊಂದು ಕೌಂಟ್ರಿಗೆ ಹೋಗಿ ನಾವು ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡು ಇಲ್ಲಿ ವೇಟ್ ಮಾಡಬೇಕು. ಅಲ್ಲಿ ಚಿಕ್ಕದಾಗಿ ಕೆಫೆಟೇರಿಯಾ ಅಂತ ಎಲ್ಲ ರೆಡಿ ಮಾಡಿದ್ದಾರೆ, ಕಾಫಿ ಸಮೋಸ ಏನಾದರೂ ಬೇಕಂದರೆ ತಗೊಳ್ಳಿ ಅಂತ. ಆ್ಯಂಡ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಮ್ಗೆ ಇಲ್ಲಿ ಫೋಟೋ ತಗೊಳ್ತಿದ್ದಾರೆ. ಫೋಟೋ ತಗೊಂಡು ಅಲ್ಲಿ ಅವರು ಬೇರೆ ಬ್ಯಾಕ್ಗ್ರೌಂಡ್ ಜೊತೆ ಎಡಿಟ್ ಮಾಡಿ ನಮ್ಗೆ ಇಟ್ಟಿರ್ತಾರೆ. ನಾವು ಬೇಕಂದರೆ ಫೋಟೋ ತಗೊಬೋದು, ಇಲ್ಲ ಅಂತಂದ್ರೆ ಬೇಡ. ಆಪ್ಷನ್ ಈಸ್ ಆರ್ಸ್, ಬಟ್ ಎಲ್ಲಾರ್ಗೂ ಫೋಟೋ ತಗೋತಾರೆ. ನಾವು ಅಲ್ಲಿ ಫೋಟೋ ತಗೊಂಡ್ವಿ ಫೋಟೋ. ನಾನು ಅದನ್ನ ನಿಮಗೆ ಅಪ್ಕಮಿಂಗ್ ಅಲ್ಲಿ ತೋರಿಸ್ತೀನಿ. ಆ್ಯಂಡ್ ಕೇಬಲ್ ಕಾರ್ಗೆ ಕ್ಯೂಗೆ ಹೋದ್ವಿ. ಸೊ ಕೇಬಲ್ ಕಾರಲ್ಲಿ ಹೀಗಿತ್ತು ಅದು.
ನೀಟಾಗಿ ಅದು ರೊಟೇಟ್ ಆಗ್ತಾ ಇತ್ತು. ರೊಟೇಟ್ ಮಾಡಿ ಅಲ್ಲಿ ಜನನ ಕಳಿಸ್ತಾ ಇದ್ರು. ನಂಗೆ ಇಲ್ಲಿ ಏನು ಅನಿಸ್ತು ಅಂತ ಅಂದರೆ, ಅಲ್ಲಿ ಸ್ಲೋ ಆಗಿ ಮೂವ್ ಆಗ್ತಾನೆ ಇರುತ್ತೆ, ನಾವು ಹಾಗೆ ಎಂಟ್ರಿ ತಗೋಬೇಕು, ಹಾಗೆ ಎಕ್ಸಿಟ್ ತಗೋಬೇಕು. ಕಂಪ್ಲೀಟಾಗಿ ಸ್ಟಾಪ್ ಮಾಡಿಸಿ ನಮ್ಮನ್ನ ಹತ್ಸಿ ಇಳಿಸೋದು ಆ ಥರ ಎಲ್ಲ ಏನಿರಲಿಲ್ಲ. ಸ್ಲೋ ಆಗಿ ಮೂವ್ ಆಗ್ತಾನೆ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಹತ್ಕೊಬೇಕು. ಅದು ನನಗೆ ಈ ಕೇಬಲ್ ಕಾರ್ ಬಗ್ಗೆ ಅನಿಸ್ತು. ಆ್ಯಂಡ್ ಆ ಗ್ಲಾಸ್ ಎಲ್ಲ ಒಂದು ಸ್ವಲ್ಪ ಬ್ಲರ್ ಇದೆ, ವ್ಯೂ ಚೆನ್ನಾಗಿ ಅಷ್ಟು ಕ್ಲಾರಿಟಿ ಆಗಿ ಸಿಗ್ತಾ ಇರಲಿಲ್ಲ. ಅದೂ ಒಂದು ಡ್ರಾಬ್ಯಾಕ್ ಅಂತ ಅನಿಸ್ತು. ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಈ ಕೇಬಲ್ ಕಾರಲ್ಲಿ ಟ್ರಾವೆಲ್ ಮಾಡಿತ್ತು. ಅಲ್ಲಿ ಕೇಬಲ್ ಕಾರಿಂದ ವಿಡಿಯೋ ಮಾಡ್ತಿದ್ರೆ ಎಲ್ಲಾನು ಬ್ಲರ್ರಾಗೇ ಬರ್ತಿತ್ತು. ಬಟ್ ಅದು 2 ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ. ಅದಾದಮೇಲೆ ಎಂಟ್ರಿ ಕೊಟ್ಟೆ. ಎಂಟ್ರಿ ಹೋಗಿದ ತಕ್ಷಣ ಆ ಸ್ಟ್ಯಾಚ್ಯೂ, ಆ ಜಟಾಯು ಸ್ಟ್ಯಾಚ್ಯೂ, ವಾವ್, ತುಂಬಾ ಸಖತ್ತಾಗಿತ್ತು ಅದು ಮಾತ್ರ. ಇಲ್ಲಿ ನೋಡಿ ಟಾಪ್ ವ್ಯೂ ಇಂದ ಕೇಬಲ್ ಕಾರ್ ಹೇಗೆ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಬಟ್ ಸ್ವಲ್ಪ ಅದು ಬ್ಲರ್ನೆಸ್ ಹೋಗಬೇಕಿತ್ತು, ಸ್ಟಾಪ್ ಮಾಡಿ ಹತ್ತಿಸ್ಕೋಬೇಕಿತ್ತು ಅಂತ ನಂಗೆ ಅನಿಸ್ತು. ಬಟ್ ಚೆನ್ನಾಗಿತ್ತು ಅದರಲ್ಲಿ ಟ್ರಾವೆಲ್ ಮಾಡೋಕ್ಕೆ. ಆನ್ ದ ಟಾಪ್ ಅಲ್ಲಿ ವ್ಯೂ ಎಷ್ಟು ಚೆನ್ನಾಗಿತ್ತು, ಜಟಾಯು ಎಷ್ಟು ವ್ಯೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಹಿಸ್ಟ್ರಿದು ಬೋರ್ಡ್ ಎಲ್ಲನೂ ಹಾಕಿದ್ರು. ಅಲ್ಲಿ ಟಾಪಲ್ಲೂ ಪುಟ್ಟದಾಗಿ ಒಂದು ಕೆಫೆಟೇರಿಯಾ ಥರ ರೆಡಿ ಮಾಡಿದ್ರು. ಆ್ಯಂಡ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಮೆನ್ಷನ್ ಮಾಡಿದ್ರು, ಅದ್ರ ಮೇಲೆ ಯಾರು ಹತ್ತಂಗಿಲ್ಲ ಏನು ಅಂತ, ಎಲ್ಲನೂ ಸ್ಟೆಪ್ ಮಾಡೋಂಗಿಲ್ಲ ಅಂತ. ಆ್ಯಂಡ್ ಅದಾದಮೇಲೆ ಅಲ್ಲಿ ಒಂದು ಪುಟ್ಟದಾಗಿ ಒಂದು ರಾಮನ ದೇವಸ್ಥಾನ ಇತ್ತು ಅಲ್ಲಿ. ಇಲ್ಲಿ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಮಾಡ್ತಾನೆ ಇರೋಣ ಅನಿಸುತ್ತೆ. ನನಗೆ ಆ್ಯಕ್ಚುಲಿ ಕೇರಳದಲ್ಲಿ ಸ್ವಲ್ಪ ಬಿಸಿಲು ಅಂತ ಅನಿಸಿದೆ, ಅಂದರೆ ಇಲ್ಲೇ ಅದು ಸ್ವಲ್ಪ ಬಿಸಿಲು. ಈ ವೆದರ್ಗೆ ತಣ್ಣ ಗಾಳಿ ಬೀಸ್ಕೊಂಡು ಚೆನ್ನಾಗಿತ್ತು. ಅಲ್ಲಿ ಇರೋ ಒಂದು ರಾಮನ ದೇವಸ್ಥಾನನ ಹೋಗಿ ನೋಡ್ಕೊಂಡು ಬಂದ್ವಿ. ಅದು ತುಂಬ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು, ತುಂಬ ಎತ್ತರವಾಗಿತ್ತು ತೇರು, ದೂರಕ್ಕೂ ಕಾಣಿಸುತ್ತೆ ಆ ಥರ ಇತ್ತು. ಚೆನ್ನಾಗಿತ್ತು ದೇವಸ್ಥಾನ. ಆ್ಯಂಡ್ ಇದು ರಾಮರ ಹೆಜ್ಜೆ, ಇದು ಅಲ್ಲಿ ದೇವಸ್ಥಾನ ಬಿಹೈಂಡ್ ಇದೆ. ಅಲ್ಲಿ ನೋಡಿ ನಮ್ಮ ಅಮ್ಮ ಬೇಗ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಗೇಮ್ಸ್ ಆಡ್ತಾ ಇದೆ. ಇಲ್ಲಿ ನಮ್ಮಮ್ಮ ಏನು ಮಾಡ್ತಾ ಇದ್ದೀರಾ ಅಮ್ಮ ಅಂತ ಅಂದರೆ, ನಿಮಗೆ ವೇಟ್ ಮಾಡ್ತಾ ಇದ್ದೀನಿ ಅಂತ ಅಂತಾರೆ. ಎಷ್ಟು ಕ್ಯೂಟಾಗಿ ಆಡ್ತಾ ಇದ್ದಾರಲ್ಲ. ಆ್ಯಂಡ್ ಅಲ್ಲಿ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಹೊರಟ್ವಿ. ನಮಗೆ ಡೈರೆಕ್ಟಾಗಿ ಅಲ್ಲಿ ಒಂದು ಗೇಮ್ಸ್ ಆಗಲಿ ಫೋಟೋ ರಿಲೇಟೆಡ್ ಆಗಿ ಏನು ಸ್ಪೇಸ್ ಇದೆ ಅಲ್ಲಿ ನಮಗೆ ಎಕ್ಸಿಟ್ ಕೊಟ್ಟಿದ್ರು. ಸೊ ಅಲ್ಲಿ ನಾವು ಈ ಫೋಟೋಸ್ ಎಲ್ಲ ನೋಡಿದ್ವಿ. ಸೊ ಈ ಥರ 5 ಡಿಫ್ರೆಂಟ್ ಫೋಟೋಸ್ನ ಅಲ್ಲಿ ಕೊಟ್ಟಿದ್ರು. ಅದರಲ್ಲಿ ನಾವೊಂದು ಸೆಲೆಕ್ಷನ್ ಮಾಡಿದ್ವಿ. ನಾವಲ್ಲಿ ಫೋಟೋ ತಗೋಸ್ಕೊಂಡಿದ ತಕ್ಷಣ ನಮಗೊಂದು ನಂಬರ್ ಅಂತ ಕೊಟ್ಟಿರ್ತಾರೆ ಆಯಿತಾ. ಆ ನಂಬರ್ ಕೊಟ್ಟಿದ ತಕ್ಷಣ ನಮಗೆ ಫೋಟೋಸ್ ತೋರಿಸ್ತಾರೆ. ಸೊ ಇಲ್ಲಿ ನಾವು ಚೂಸ್ ಮಾಡಿದಂಥ ಫೋಟೋ ಇದು ಒಂದು ಫೋಟೋ ಪ್ರಿಂಟ್ ಮಾಡಿಸ್ಕೊಂಡ್ರಿ. ಮತ್ತು ಇದೊಂದು ಈ ಡಿಸೈನಲ್ಲಿ ಫ್ರಿಜ್ ಮ್ಯಾಗ್ನೆಟ್ನ ತಗೋಸ್ಕೊಂಡ್ವಿ ನಾವು. ಸೊ ಫೋಟೋಸ್ ಎಲ್ಲ ಚೂಸ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಮನೆ ಕಡೆ ಹೊರಟ್ವಿ. ಸೊ ಇಷ್ಟೊತ್ತೂ ನಾನು ಯಾವ ಪ್ಲೇಸಸ್ನ ವಿಸಿಟ್ ಮಾಡಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಇವಾಗ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಬನ್ನಿ ನೋಡೋಣ. ಫಸ್ಟ್ ಬಂದು ದೇವರಿಂದನೇ ಸ್ಟಾರ್ಟ್ ಮಾಡೋಣ. ಇದು ಒಂದು ಬಿದಿರಿನಲ್ಲಿ ಮಾಡಿರೋ ಅಂಥದ್ದು ಗಣೇಶದ್ದು ಒಂದು ಶೋ ಪೀಸು. ಇದೇ ಥರದ್ದು ಒಂದು ಕಥಕ್ಕಲಿ ಮುಖದ್ದು ಒಂದಿದೆ. ಸೊ ಗಣೇಶದು ಒಂದಿರಲಿ ಅಂತ ಇದೊಂದು ತಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಇದೊಂದು ತಗೊಂಡಿದ್ದೀವಿ. ಇದು ಕಥಕ್ಕಲಿ ಮುಖದ್ದೇನೆ. ಸೊ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದೆ, ರಿಮೂವ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಸೊ ಇದು ಸೇಮ್ ಅದೇನೆ ಕಥಕ್ಕಲಿ ಆರ್ಟ್ ಫಾರ್ಮ್ ಒಂದು ಡಿಸೈನು. ಇದೇ ಥರದ್ದು ಒಂದು ಇತ್ತು ನಮ್ಮಮ್ಮ ತೊಗೊಂಡಾಗ, ನಾವೆಲ್ಲ ಚಿಕ್ಕ ಹುಡುಗರಿದ್ದು. ಬಟ್ ಮನೆ ಶಿಫ್ಟಿಂಗ್ ಟೈಮಲ್ಲಿ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಅದು. ಇವಾಗ ಕಾಣಿಸ್ತು, ಸೊ ಅದಕ್ಕೆ ಇನ್ನೊಂದು ತೊಗೊಂಬಿಟ್ರು ನಮ್ಮಮ್ಮ. ಸೊ ಇದು ಒಂದು ತೊಗೊಂಡಿದ್ದೀವಿ. ನೆಕ್ಸ್ಟು ಇದು ಒಂದು ಹ್ಯಾಂಡ್ ಬ್ಯಾಂಡ್ ಥರ ಡೈಲಿ ಯೂಸ್ಗೆ ಅಂತ ಹಾಕ್ಕೊಳಕ್ಕೆ ಅಂತ ತೊಗೊಂಡಿದ್ದು ನಮ್ಮ ಅಣ್ಣ. ಈಸಿ ಆಗಿದೆ. ಸೊ ಇದು ಒಂದು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಇದು ಒಂದು ತೊಗೊಂಡಿದ್ದೀನಿ. ಬ್ಲೂ ಕಲರ್ ಬೀಡ್ಸ್ ಎಲ್ಲ ಇರೋದು ಒಂದು ಬ್ರೇಸ್ಲೆಟ್ ಥರ. ತುಂಬ ಚೆನ್ನಾಗಿದೆ ಇದು. ಇದರಲ್ಲಿ ಈವಿಲ್ ಐ ಇದೆ, ಎಲಿಫೆಂಟ್ಸ್ ಇದೆ, ಡಿಸೈನ್ ಇದೆ. ಇವಾಗ ಈವಿಲ್ ಐ ಎಲ್ಲ ಫುಲ್ ಟ್ರೆಂಡ್ ಇದೆ, ಎಲ್ಲ ಕಡೆನೂ ಈವಿಲ್ ಐ ಹಾಕೋತಾ ಇದ್ದಾರೆ. ಸೊ ಇದೊಂದು ತುಂಬ ಚೆನ್ನಾಗಿದೆ ಅಂತ ಇದೊಂದು ತೊಗೊಂಡಿದ್ದೀನಿ. ಕ್ಯೂಟ್ ದೀಪಗಳು ತೊಗೊಂಡಿದ್ದೀವಿ ಇಲ್ಲಿ. ಇದೆಷ್ಟು ಕ್ಯೂಟ್ ಆಗಿದೆ. ಒಬ್ವಿಯಸ್ಲಿ ಇದ್ರ ದೀಪ ಅಂತೂ ಅನ್ಸೋಕ್ಕಾಗಲ್ಲ, ಅಷ್ಟು ಚಿಕ್ಕದಾಗಿದೆ. ಇವತ್ತು ತುಂಬ ಕ್ಯೂಟ್ ಆಗಿದೆ ಅಂತ ನಮ್ಮಮ್ಮ ತಗೊಂಡ್ರು. ಗೊಂಬೆ ಹಬ್ಬದಲ್ಲಿ ಎಲ್ಲ ಇಡೋಕ್ಕಾಗತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ತಗೊಂಡ್ರು ನಮ್ಮಮ್ಮ.
ನೆಕ್ಸ್ಟ್ ಇನ್ನೊಂದು ಏನು ತೊಗೊಂಡಿದ್ದೀನಿ ಅಂತ ಅಂದರೆ ಒಂದು ಕ್ಯೂಬ್ ತೊಗೊಂಡಿದ್ದೀನಿ ವಿಚ್ ಈಸ್ ಇನ್ ಟ್ರಯಾಂಗಲ್ ಶೇಪ್. ನಾನಂತೂ ಮಾಡಲ್ಲ ಇದನ್ನ, ನನ್ನ ಹಸ್ಬೆಂಡ್ಗೆ ಅಂತ ತೊಗೊಂಡಿರೋದು. ಅವ್ರಿಗೆ ಈ ಥರ ಡಿಫ್ರೆಂಟ್ ಶೇಪ್ ಎಲ್ಲನೂ ತುಂಬ ಇಷ್ಟಪಡ್ತಾರೆ, ಎಲ್ಲನೂ ಮಾಡ್ತಾರೆ. ಎಷ್ಟೊಂದು ಕಲೆಕ್ಷನ್ಸ್ ಇದೆ. ನಾನು ಬರೀ 3 ಕ್ಯೂಬ್ಸ್ ಮಾತ್ರ ನೋಡಿರೋದು. 4, 5 ತುಂಬ ದೊಡ್ಡದು ಡಿಫ್ರೆಂಟ್ ಶೇಪ್ ನೋಡಿಲ್ದೇ ಇರೋದು, ಗೊತ್ತಿಲ್ಲದೆ ಇರೋದೆಲ್ಲ ನೋಡಿದ್ದೀನಿ ಕ್ಯೂಬ್ಸ್ ರಿಲೇಟೆಡ್ ಆಗಿ. ಸೊ ಅವ್ರಿಗೆ ಅಂತಾನೆ ತೊಗೊಂಡಿರೋದು ಇದು. ಒಂದಿತ್ತು ನೆಕ್ಲೆಸ್ ಸೆಟ್ ತೊಗೊಂಡಿದ್ದೀನಿ. ಇಲ್ಲಿ ನೀಟಾಗಿ ಚೋಕರ್ ಸೆಟ್ ಸೇಮ್ ಇದೇ ಡಿಸೈನಲ್ಲಿ ಇಯರಿಂಗ್ ಸೆಟ್ಟು ತುಂಬ ಚೆನ್ನಾಗಿತ್ತು, ಕ್ಯೂಟ್ ಆಗಿದೆ. ಸೊ ಇದಕ್ಕೆ ಇದೊಂದು ಸೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಬ್ಯಾಂಗಲ್ ಸೆಟ್ ತೊಗೊಂಡಿದ್ದೀನಿ 2 ಡಜನ್. ಇದು ಒಂಥರ ಡಿಫ್ರೆಂಟ್ ಆಯಿತು, ಬ್ಲ್ಯಾಕ್ ಕಲರೇ ತುಂಬ ಡಿಫ್ರೆಂಟ್ ಆಗಿದೆ, ಬಟ್ ಚೆನ್ನಾಗೂ ಕಾಣುತ್ತೆ ಅಂದ್ಬಿಟ್ಟು ತಗೊಂಡೆ. ಚೆನ್ನಾಗಿ ಕಾಣ್ತದಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಏನು ಅಂತ ಅಂದರೆ ಇವಾಗ ನಮ್ಮ ರಿಲೇಟಿವ್ ಸರ್ಕಲಲ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಎಷ್ಟೊಂದು ಪುಟ್ಟ ಪಾಪುಗಳೆಲ್ಲ ಆಗಿದ್ದಾವೆ. ಸೊ ಅವ್ರೇನು ಕ್ಯೂಟ್ ಆಗಿತ್ತು ಅಂತ ಪಾಪುಗಳಿಗೂ ಕೇಳೋ ಸ್ಟೈಲ್ ಡ್ರೆಸ್ನ ತೊಗೊಂಡಿದ್ದೀವಿ. ನಮ್ಮಮ್ಮ ಕೊಡೋಣ ಅಂತ ಅಂದ್ಬಿಟ್ಟು ತಗೊಂಡ್ರು. ಸೊ ಒಂದು ಗರ್ಲ್ಗೆ ಒಂದು ಬಾಯ್ಗೆ ತೊಗೊಂಡಿದ್ದೀವಿ. ಸೊ ಇದು ಓವರಾಲ್ ಡ್ರೆಸ್ಸು ಎಷ್ಟು ಚೆನ್ನಾಗಿ ಲೋಟಸ್ ಪ್ರಿಂಟು, ಇನ್ನು ವೇಲ್ಗರಿ ಪ್ರಿಂಟು ಎಲ್ಲ ಆಗಿದೆ ಇದು ಸ್ಕರ್ಟ್ ಮೇಲೆ. ಎಷ್ಟು ಕ್ಯೂಟಾಗಿತ್ತು ಇದು. ಆ್ಯಂಡ್ ಇದು ಬಾಯ್ದು ಶರ್ಟ್ ಮೇಲೆ ನೋಡಿ ನವಿಲ್ಗಿರಿ ಪ್ರಿಂಟು, ಕೃಷ್ಣನ್ ಪ್ರಿಂಟು, ಆ್ಯಂಡ್ ಪಂಚೆ ಎಷ್ಟು ಕ್ಯೂಟ್ ಆಗಿದೆ ಇದು. ಆ್ಯಂಡ್ ಇದು ಬಾಯ್ ಡ್ರೆಸ್ ಇದು. ಈ ಶರ್ಟ್ ಮೇಲೆ ಪ್ರಿಂಟ್ ನೋಡಿ, ಇದು ನವಿಲ್ಗಿರಿ ಪ್ರಿಂಟು ಮತ್ತು ಕೃಷ್ಣನ್ ಪ್ರಿಂಟು, ಮತ್ತು ಪಂಚೆ ಮಕ್ಕಳಿಗೆ ಎಷ್ಟು ಕ್ಯೂಟ್ ಆಗಿದೆ ಅದು. ಶಾಪಿಂಗ್ ಮಾಡಿದ್ದಕ್ಕೆ ಈ ಕೀ ಚೈನ್ಗಳು ಫ್ರೀ ಕೊಟ್ಟರು ನಮಗೆ, 2 ಕೀ ಚೈನ್. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇದೇ ಥರ ಟ್ರಾವೆಲ್ ವಿಡಿಯೋಸ್ ಆಗಲಿ, ನನ್ನ ಲೈಫ್ ಸ್ಟೈಲ್ ವಿಡಿಯೋಸ್ ಆಗಲಿ, ಕುಕಿಂಗ್ ವಿಡಿಯೋಸ್ ಆಗಲಿ, ಈ ಥರ ವಿಡಿಯೋಸ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ವಿಡಿಯೋಸ್ನೆಲ್ಲ ನೋಡೋದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.